ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಮೊದಲ ಬಾರಿ ಭೇಟಿಯಾದ್ರು. ಕೋರ್ಟ್ ಆವರಣದಲ್ಲಿ ಮುಖಾಮುಖಿಯಾಗಿದ್ದು ಮುಂದೇನಾಯ್ತು ನೋಡಿ. ಆರು ತಿಂಗಳು, ಬರೋಬ್ಬರಿ 6 ತಿಂಗಳು. ದರ್ಶನ್ ಒಂದು ತೀರ, ಪವಿತ್ರ ಗೌಡ ಮತ್ತೊಂದು ತೀರ. ಒಂದೇ ಒಂದು ಭೇಟಿ ಇಲ್ಲ, ಸಣ್ಣ ಮಾತುಕತೆಯೂ ಇಲ್ಲ. ಜೈಲ್ ಪಾಲಾಗಿ ಹೊರಬಂದ ಬಳಿಕ ಮೊದಲ ಬಾರಿಗೆ ದಾಸ ಪವಿತ್ರ ಮುಖಾಮುಖಿಯಾದ್ರು, ಕಣ್ಣೀರಾಗಿ ಹೋದ್ರು. ದರ್ಶನ್ ಕಂಡು ಗಳಗಳನ್ನೇ ಕಣ್ಣೀರಿಟ್ಟ ಲಿಪ್ಸ್ಟಿಕ್ ರಾಣಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ಅದರ ಮೊದಲ ಭಾಗವಾಗಿ 17 ಆರೋಪಿಗಳು ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಫೇಸ್ ಟು ಫೇಸ್ ಭೇಟಿಯಾದ್ರು. ಜಾಮೀನು ಸಿಕ್ಕ ಮೇಲೆ ದೂರ ಆಗಿದ್ದ ಇವರಿಬ್ಬರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದ್ರು. ಕೋರ್ಟ್ ಆವರಣ ಇವತ್ತು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಯಾಕಂದ್ರೆ ದರ್ಶನ್ನ ನೋಡ್ತಿದ್ದಂತೆ ಪವಿತ್ರ ಗೌಡ ಕಣ್ಣೀರಾಕಿದ್ರು. ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ದರ್ಶನ್ ಪವಿತ್ರ ಗೌಡರ ಭುಜ ತಟ್ಟಿ ಸಮಾಧಾನ ಮಾಡಿದ್ರಂತೆ. ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ಮುಂಬೈ ದೆಹಲಿಗೆ ತೆರಳಲು ಪವಿತ್ರಾಗೆ ಅವಕಾಶ. ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅವಕಾಶ ಕೊಟ್ಟರೆ ದರ್ಶನ್ಗೆ ಮೈಸೂರಿಗೆ ಹೋಗಲು 5 ದಿನ ಪರ್ಮಿಷನ್ ಕೊಟ್ಟಿದೆ. ಈ ಮೂಲಕ ದರ್ಶನ್ ಪವಿತ್ರ ಮತ್ತಷ್ಟು ಫ್ರೀ ಬರ್ಡ್ ಆಗಿದ್ದಾರೆ. ಬಿಟ್ಬಿಡಿ ನಾನು ಇನ್ನೋಸೆಂಟ್ ಇಂದ ಆಪ್ತ ಪ್ರದೋಷ್. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿತು. A14 ಹಾಗೂ A17 ಆರೋಪಿಗೆ ಶ್ಯೂರಿಟಿ ನೀಡಲು ಕೋರ್ಟ್ ತಿಳಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಮೊದಲ ಬಾರಿ ಭೇಟಿಯಾದ್ರು. ಕೋರ್ಟ್ ಆವರಣದಲ್ಲಿ ಮುಖಾಮುಖಿಯಾಗಿದ್ದು ಮುಂದೇನಾಯ್ತು ನೋಡಿ. ಆರು ತಿಂಗಳು, ಬರೋಬ್ಬರಿ 6 ತಿಂಗಳು. ದರ್ಶನ್ ಒಂದು ತೀರ, ಪವಿತ್ರ ಗೌಡ ಮತ್ತೊಂದು ತೀರ. ಒಂದೇ ಒಂದು ಭೇಟಿ ಇಲ್ಲ, ಸಣ್ಣ ಮಾತುಕತೆಯೂ ಇಲ್ಲ. ಜೈಲ್ ಪಾಲಾಗಿ ಹೊರಬಂದ ಬಳಿಕ ಮೊದಲ ಬಾರಿಗೆ ದಾಸ ಪವಿತ್ರ ಮುಖಾಮುಖಿಯಾದ್ರು, ಕಣ್ಣೀರಾಗಿ ಹೋದ್ರು. ದರ್ಶನ್ ಕಂಡು ಗಳಗಳನ್ನೇ ಕಣ್ಣೀರಿಟ್ಟ ಲಿಪ್ಸ್ಟಿಕ್ ರಾಣಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ಅದರ ಮೊದಲ ಭಾಗವಾಗಿ 17 ಆರೋಪಿಗಳು ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಫೇಸ್ ಟು ಫೇಸ್ ಭೇಟಿಯಾದ್ರು. ಜಾಮೀನು ಸಿಕ್ಕ ಮೇಲೆ ದೂರ ಆಗಿದ್ದ ಇವರಿಬ್ಬರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದ್ರು. ಕೋರ್ಟ್ ಆವರಣ ಇವತ್ತು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಯಾಕಂದ್ರೆ ದರ್ಶನ್ನ ನೋಡ್ತಿದ್ದಂತೆ ಪವಿತ್ರ ಗೌಡ ಕಣ್ಣೀರಾಕಿದ್ರು. ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ದರ್ಶನ್ ಪವಿತ್ರ ಗೌಡರ ಭುಜ ತಟ್ಟಿ ಸಮಾಧಾನ ಮಾಡಿದ್ರಂತೆ. ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ಮುಂಬೈ ದೆಹಲಿಗೆ ತೆರಳಲು ಪವಿತ್ರಾಗೆ ಅವಕಾಶ. ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅವಕಾಶ ಕೊಟ್ಟರೆ ದರ್ಶನ್ಗೆ ಮೈಸೂರಿಗೆ ಹೋಗಲು 5 ದಿನ ಪರ್ಮಿಷನ್ ಕೊಟ್ಟಿದೆ. ಈ ಮೂಲಕ ದರ್ಶನ್ ಪವಿತ್ರ ಮತ್ತಷ್ಟು ಫ್ರೀ ಬರ್ಡ್ ಆಗಿದ್ದಾರೆ. ಬಿಟ್ಬಿಡಿ ನಾನು ಇನ್ನೋಸೆಂಟ್ ಇಂದ ಆಪ್ತ ಪ್ರದೋಷ್. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿತು. A14 ಹಾಗೂ A17 ಆರೋಪಿಗೆ ಶ್ಯೂರಿಟಿ ನೀಡಲು ಕೋರ್ಟ್ ತಿಳಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಮೊದಲ ಬಾರಿ ಭೇಟಿಯಾದ್ರು. ಕೋರ್ಟ್ ಆವರಣದಲ್ಲಿ ಮುಖಾಮುಖಿಯಾಗಿದ್ದು ಮುಂದೇನಾಯ್ತು ನೋಡಿ. ಬರೋಬ್ಬರಿ 6 ತಿಂಗಳು ದರ್ಶನ್ ಒಂದು ತೀರ, ಪವಿತ್ರ ಗೌಡ ಮತ್ತೊಂದು ತೀರ. ಒಂದೇ ಒಂದು ಭೇಟಿ ಇಲ್ಲ, ಸಣ್ಣ ಮಾತುಕತೆಯೂ ಇಲ್ಲ. ಜೈಲ್ ಪಾಲಾಗಿ ಹೊರಬಂದ ಬಳಿಕ ಮೊದಲ ಬಾರಿಗೆ ದಾಸ ಪವಿತ್ರ ಮುಖಾಮುಖಿಯಾದ್ರು, ಕಣ್ಣೀರಾಗಿ ಹೋದ್ರು. ದರ್ಶನ್ ಕಂಡು ಗಳಗಳನ್ನೇ ಕಣ್ಣೀರಿಟ್ಟ ಲಿಪ್ಸ್ಟಿಕ್ ರಾಣಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ಅದರ ಮೊದಲ ಭಾಗವಾಗಿ 17 ಆರೋಪಿಗಳು ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಫೇಸ್ ಟು ಫೇಸ್ ಭೇಟಿಯಾದ್ರು. ಜಾಮೀನು ಸಿಕ್ಕ ಮೇಲೆ ದೂರ ಆಗಿದ್ದ ಇವರಿಬ್ಬರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದ್ರು. ಕೋರ್ಟ್ ಆವರಣ ಇವತ್ತು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಯಾಕಂದ್ರೆ ದರ್ಶನ್ನ ನೋಡ್ತಿದ್ದಂತೆ ಪವಿತ್ರ ಗೌಡ ಕಣ್ಣೀರಾಕಿದ್ರು. ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ದರ್ಶನ್ ಪವಿತ್ರ ಗೌಡರ ಭುಜ ತಟ್ಟಿ ಸಮಾಧಾನ ಮಾಡಿದ್ರಂತೆ. ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ಮುಂಬೈ ದೆಹಲಿಗೆ ತೆರಳಲು ಪವಿತ್ರಾಗೆ ಅವಕಾಶ. ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅವಕಾಶ ಕೊಟ್ರೆ ದರ್ಶನ್ಗೆ ಮೈಸೂರಿಗೆ ಹೋಗಲು 5 ದಿನ ಪರ್ಮಿಷನ್ ಕೊಟ್ಟಿದೆ. ಈ ಮೂಲಕ ದರ್ಶನ್ ಪವಿತ್ರ ಮತ್ತಷ್ಟು ಫ್ರೀ ಬರ್ಡ್ ಆಗಿದ್ದಾರೆ. ಬಿಟ್ಬಿಡಿ ನಾನು ಇನ್ನೋಸೆಂಟ್ ಇಂದ ಆಪ್ತ ಪ್ರದೋಷ್. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿತು. A14 ಹಾಗೂ A17 ಆರೋಪಿಗೆ ಶ್ಯೂರಿಟಿ ನೀಡಲು ಕೋರ್ಟ್ ತಿಳಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಮೊದಲ ಬಾರಿ ಭೇಟಿಯಾದ್ರು. ಕೋರ್ಟ್ ಆವರಣದಲ್ಲಿ ಮುಖಾಮುಖಿಯಾಗಿದ್ದು ಮುಂದೇನಾಯ್ತು ನೋಡಿ. ಬರೋಬ್ಬರಿ 6 ತಿಂಗಳು ದರ್ಶನ್ ಒಂದು ತೀರ, ಪವಿತ್ರ ಗೌಡ ಮತ್ತೊಂದು ತೀರ. ಒಂದೇ ಒಂದು ಭೇಟಿ ಇಲ್ಲ, ಸಣ್ಣ ಮಾತುಕತೆಯೂ ಇಲ್ಲ. ಜೈಲ್ ಪಾಲಾಗಿ ಹೊರಬಂದ ಬಳಿಕ ಮೊದಲ ಬಾರಿಗೆ ದಾಸ ಪವಿತ್ರ ಮುಖಾಮುಖಿಯಾದ್ರು, ಕಣ್ಣೀರಾಗಿ ಹೋದ್ರು. ದರ್ಶನ್ ಕಂಡು ಗಳಗಳನ್ನೇ ಕಣ್ಣೀರಿಟ್ಟ ಲಿಪ್ಸ್ಟಿಕ್ ರಾಣಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ಅದರ ಮೊದಲ ಭಾಗವಾಗಿ 17 ಆರೋಪಿಗಳು ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಫೇಸ್ ಟು ಫೇಸ್ ಭೇಟಿಯಾದ್ರು. ಜಾಮೀನು ಸಿಕ್ಕ ಮೇಲೆ ದೂರ ಆಗಿದ್ದ ಇವರಿಬ್ಬರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದ್ರು. ಕೋರ್ಟ್ ಆವರಣ ಇವತ್ತು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಯಾಕಂದ್ರೆ ದರ್ಶನ್ನ ನೋಡ್ತಿದ್ದಂತೆ ಪವಿತ್ರ ಗೌಡ ಕಣ್ಣೀರಾಕಿದ್ರು. ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ದರ್ಶನ್ ಪವಿತ್ರ ಗೌಡರ ಭುಜ ತಟ್ಟಿ ಸಮಾಧಾನ ಮಾಡಿದ್ರಂತೆ. ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ಮುಂಬೈ ದೆಹಲಿಗೆ ತೆರಳಲು ಪವಿತ್ರಾಗೆ ಅವಕಾಶ. ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅವಕಾಶ ಕೊಟ್ರೆ ದರ್ಶನ್ಗೆ ಮೈಸೂರಿಗೆ ಹೋಗಲು 5 ದಿನ ಪರ್ಮಿಷನ್ ಕೊಟ್ಟಿದೆ. ಈ ಮೂಲಕ ದರ್ಶನ್ ಪವಿತ್ರ ಮತ್ತಷ್ಟು ಫ್ರೀ ಬರ್ಡ್ ಆಗಿದ್ದಾರೆ. ಬಿಟ್ಬಿಡಿ ನಾನು ಇನ್ನೋಸೆಂಟ್ ಇಂದ ಆಪ್ತ ಪ್ರದೋಷ್. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿತು. A14 ಹಾಗೂ A17 ಆರೋಪಿಗೆ ಶ್ಯೂರಿಟಿ ನೀಡಲು ಕೋರ್ಟ್ ತಿಳಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಮೊದಲ ಬಾರಿ ಭೇಟಿಯಾದ್ರು. ಕೋರ್ಟ್ ಆವರಣದಲ್ಲಿ ಮುಖಾಮುಖಿಯಾಗಿದ್ದು ಮುಂದೇನಾಯ್ತು ನೋಡಿ. ಬರೋಬ್ಬರಿ 6 ತಿಂಗಳು ದರ್ಶನ್ ಒಂದು ತೀರ, ಪವಿತ್ರ ಗೌಡ ಮತ್ತೊಂದು ತೀರ. ಒಂದೇ ಒಂದು ಭೇಟಿ ಇಲ್ಲ, ಸಣ್ಣ ಮಾತುಕತೆಯೂ ಇಲ್ಲ. ಜೈಲ್ ಪಾಲಾಗಿ ಹೊರಬಂದ ಬಳಿಕ ಮೊದಲ ಬಾರಿಗೆ ದಾಸ ಪವಿತ್ರ ಮುಖಾಮುಖಿಯಾದ್ರು, ಕಣ್ಣೀರಾಗಿ ಹೋದ್ರು. ದರ್ಶನ್ ಕಂಡು ಗಳಗಳನ್ನೇ ಕಣ್ಣೀರಿಟ್ಟ ಲಿಪ್ಸ್ಟಿಕ್ ರಾಣಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ಅದರ ಮೊದಲ ಭಾಗವಾಗಿ 17 ಆರೋಪಿಗಳು ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಫೇಸ್ ಟು ಫೇಸ್ ಭೇಟಿಯಾದ್ರು. ಜಾಮೀನು ಸಿಕ್ಕ ಮೇಲೆ ದೂರ ಆಗಿದ್ದ ಇವರಿಬ್ಬರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದ್ರು. ಕೋರ್ಟ್ ಆವರಣ ಇವತ್ತು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಯಾಕಂದ್ರೆ ದರ್ಶನ್ನ ನೋಡ್ತಿದ್ದಂತೆ ಪವಿತ್ರ ಗೌಡ ಕಣ್ಣೀರಾಕಿದ್ರು. ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ದರ್ಶನ್ ಪವಿತ್ರ ಗೌಡರ ಭುಜ ತಟ್ಟಿ ಸಮಾಧಾನ ಮಾಡಿದ್ರಂತೆ. ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ಮುಂಬೈ ದೆಹಲಿಗೆ ತೆರಳಲು ಪವಿತ್ರಾಗೆ ಅವಕಾಶ. ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅವಕಾಶ ಕೊಟ್ಟರೆ ದರ್ಶನ್ಗೆ ಮೈಸೂರಿಗೆ ಹೋಗಲು 5 ದಿನ ಪರ್ಮಿಷನ್ ಕೊಟ್ಟಿದೆ. ಈ ಮೂಲಕ ದರ್ಶನ್ ಪವಿತ್ರ ಮತ್ತಷ್ಟು ಫ್ರೀ ಬರ್ಡ್ ಆಗಿದ್ದಾರೆ. ಬಿಟ್ಬಿಡಿ, ನಾನು ಇನ್ನೋಸೆಂಟ್ ಇಂದ ಆಪ್ತ ಪ್ರದೋಷ್. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿತು. A14 ಹಾಗೂ A17 ಆರೋಪಿಗೆ ಶ್ಯೂರಿಟಿ ನೀಡಲು ಕೋರ್ಟ್ ತಿಳಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಮೊದಲ ಬಾರಿ ಭೇಟಿಯಾದ್ರು. ಕೋರ್ಟ್ ಆವರಣದಲ್ಲಿ ಮುಖಾಮುಖಿಯಾಗಿದ್ದು ಮುಂದೇನಾಯ್ತು ನೋಡಿ.